ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಸ್ವಪ್ನ ಮತ್ತೆ ರಾಹುಲ್ ಇಬ್ರು ಮಲ್ಕೊಂಡಿರ್ತಾರೆ. ಸಡನ್ ಆಗಿ ಎದ್ದಿ ಏನು ಇವಳು ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳಲ್ಲ ಅಂತ ಅವ್ನು ಗಾಬರಿಯಾಗಿ, ಯಾಕೆ ನೀನು ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡಿದ್ಯಾ, ಏನಾಯ್ತು ನೈಟು ಅಂತ ಕೇಳ್ತಾ ಇರ್ತಾನೆ. ಅವಳು ನೋಡಿದ್ರೆ ನಾಚ್ಕೊಂಡು, ನಿನಗೇಕೆ ಏನೂ ಗೊತ್ತಿಲ್ವಾ ಅಂತ ಅವಳು ಹೇಳ್ತಾ ಇರ್ತಾಳೆ. ಅವನಿಗೆ ಗೊತ್ತಾಗಿ, ಯೋ ದೇವ್ರೆ ಅಂತ ಅವ್ನು ಟೆನ್ಷನ್ ಆಗಿ ನಾವು ಹೊರಟ್ಬಿಡ್ತಾನೆ. ಕಾವ್ಯ ನೋಡಿದ್ರೆ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಹೊರಟಿರ್ಬೇಕಾದ್ರೆ ರಾಜ್ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ನಾನು ಅಪ್ಪ ಅಮ್ಮ ಮನೆಗೆ ಹೋಗ್ತಿದ್ದೀನಿ ರೀ ಅಂತ ಹೇಳ್ತಾಳೆ. ಏಂತಕ್ಕೆ, ಯಾವ ಕಾರಣಕ್ಕೆ ಹೋಗ್ತಾ ಇದೆಯಾ ಅಂದಾಗ, ನಾನು ಹಳೆ ಅಂಗಡಿಲೇ ನಾನು ಕೆಲಸ ಮಾಡ್ತೀನಿ ರೀ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ರಾಹುಲ್, ಇದೊಳ್ಳೆ ಚಾನ್ಸ್ ಸಿಕ್ಕಿರೋ ಹಾಗಿದೆಯಲ್ಲ, ಇವ್ರಿಗೆ ನೇನೆ ಅಷ್ಟು ಬೈರು ಮತ್ತೆ ಇವಳು ಹೊರಟಿದ್ದಾಳಲ್ಲ, ಇವಳನ್ನ ಸಾಟಿ ಯಾರೂ ಇಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ರಾಜ್, ಹೋಗ್ಬೇಡ, ನನ್ನ ಆಫೀಸಲ್ಲೇ ಮಾಡು ಅಂತ ಹೇಳ್ತಾ ಇದ್ದೀನಲ್ವಾ, ಮತ್ತೆ ಅಮ್ಮ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿದ್ರು ಈಗ ನಾನು ಯಾರ ಮಾತು ಕೇಳಲ್ಲ ರೀ, ನನ್ನ ನಿರ್ಧಾರ ನಾನು ತಗೊಂಡಿದ್ದೀನಿ, ನಾನು ಹೊರಡ್ತೀನಿ ಅಂತ ಅವಳು ಅಲ್ಲಿಂದ ಹೊರಡ್ತಾಳೆ. ಇನ್ನೀ ಕಡೆ ಕಾವ್ಯ ಮನೆಗೆ ಕಾಂಟ್ರಾಕ್ಟ್ ಕೊಡೋದಿಕ್ಕೆ ಅಂತ ಮತ್ತೆ ರಿಟರ್ನ್ ಆಗ್ತಾರೆ. ಕೃಷ್ಣಮೂರ್ತಿ ಅವರೇ, ನಿಮಗೆ ಮತ್ತೆ ಈ ಕಾಂಟ್ರಾಕ್ಟ್ ಸಿಕ್ಕಿದೆ, ಇದನ್ನ ನೀವೇ ಮಾಡ್ಕೊಡ್ಬೇಕಂತ ಹೇಳಿ, ಯಾಕ್ರಿ ನೀವೇ ಬೇಡ ಅಂದ್ರೆ ಮತ್ತ್ಯಾಕೆ ಬಂದ್ರಿ ಅಂತ ಅವರಪ್ಪ ಕೃಷ್ಣಮೂರ್ತಿ ಕೇಳಬೇಕಾದ್ರೆ, ಇದಕ್ಕೆ ಕಾವ್ಯನೇ ಹೇಳಿದ್ಲು ಒಪ್ಕೊಳ್ಳೋದಿಕ್ಕೆ, ಹಾಗಾಗಿ ನಿಮಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಈ ಕಾಂಟ್ರಾಕ್ಟ್ ಬೇಡ, ನೀವೇ ವಾಪಸ್ ತಗೊಳ್ಳಿ ಅಂತ ಹೇಳಿ ಕಳಿಸ್ಬೇಕಾದ್ರೆ, ಯಾಕಪ್ಪ ಈ ಕಾಂಟ್ರಾಕ್ಟ್ ಬೇಡ ಅಂತ ಇದೆಯಾ ಅಂತ ಬಂದು ಕೇಳ್ತಾಳೆ ಕಾವ್ಯ. ಯಾಕಮ್ಮ, ಬೇಡ ಕಣಮ್ಮ, ನಿನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಏನೂ ತೊಂದರೆ ಆಗಲ್ಲ, ನಾನು ನಿಭಾಯಿಸ್ತೀನಿ, ನೀನು ಏನು ಯೋಚನೆ ಮಾಡಬೇಡ ಅಪ್ಪ ಅಂತ ಹೇಳ್ತಾ ಇದ್ರು, ನಾನು ಈ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂಕಲ್, ನೀವು ಇನ್ನು ಅಡ್ವಾನ್ಸ್ ಕೊಟ್ಬಿಟ್ಟು ಹೊರಡಿ ಅಂತ ಅವ್ರನ್ನ ಕಳಿಸ್ಬಿಡ್ತಾಳೆ. ಅಲ್ಲ, ನೀನೀಗ ಇಲ್ಲಿ ಅಲ್ಲಿ ಅಂದರೆ ತುಂಬ ತೊಂದರೆ ಆಗುತ್ತೆ, ನಿಮ್ಮ ಅತ್ತೆ ಮನೆಯವ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ, ಈ ಥರ ನೀನು ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ. ಬೇಡ ಕಾವ್ಯ ಅಂತ ಹೇಳಿದ್ರು. ಸರಿ ಅಪ್ಪ, ನಿನಗೆ ಇಷ್ಟು ನೋವಾಗುತ್ತೆ ಅಂದರೆ ನಾನು ಈ ಮನೆಗೆ ನಾನು ಯಾವತ್ತೂ ಕಾಲೇ ಇಡಲ್ಲ, ಇದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡೆ, ನೀನು ನೋಡಿದ್ರೆ ನನ್ನ ಹೊರಗಿನವಳ ಥರ ನೋಡ್ತಾ ಇದೆಯಾ, ಬಿಡಪ್ಪ ಆಯಿತು, ಇಲ್ಲಿಗೆ ನಂದು ನಿಮ್ಮದು ಸಂಬಂಧನೇ ಮುಗ್ದೋಯ್ತು ಅಂತ ಅವಳು ಹೊರಡ್ತಾ ಇರ್ತಾಳೆ. ಕನಕಗೆ ತುಂಬ ಬೇಜಾರಾಗಿ, ರೀ ನಿಲ್ಲಿಸ್ರಿ, ಅವಳು ನಮಗೋಸ್ಕರನೇ ಇರೋದು ರೀ, ಅರ್ಥ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಗ ಅವಳು ಅರ್ಥ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಿದ್ರು. ಅವಳನ್ನ ಹಠಾತ್ ಸಾಧಿಸೋಳೆ, ನಿಂತ್ಕೋ ಅಂತ ಅವರಪ್ಪ ಹೇಳಿ ಮತ್ತೆ ವಾಪಸ್ ಕರೆದಿ, ಸರಿ ನಿನಗೇನು ತೊಂದರೆ ಆಗಲ್ಲ ಅಂದರೆ ಮಾಡು ಅಂತ ಅವರಪ್ಪ ಸಹ ಪ್ರೋತ್ಸಾಹಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ಮತ್ತೆ ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿರ್ತಾರೆ. ಧಾನ್ಯಲಕ್ಷ್ಮಿ ಬಡಿಸ್ಬೇಕಾದ್ರೆ ರುದ್ರಾಣಿ ಕೇಳ್ತಾಳೆ, ಎಲ್ಲಿ ಕಾವ್ಯ ಅಂತ. ಮೇಡಮ್ ಅವ್ರು ಇನ್ನೂ ಮಲ್ಕೊಂಡೇ ಇದ್ದಾರಾ, ಎದ್ದಿಲ್ವಾ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಯಾಕೆ, ಕಾವ್ಯ ಬಡಿಸಿದ್ರೇನೆ ನಿಮಗೆ ಊಟ ತಿನ್ನಂಗಾಗುತ್ತಾ, ಇಲ್ಲ ಅಂದರೆ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೇನೂ ಅಲ್ಲ. ಈಗ ರಾಜ್ ನೋಡಿದ್ರೆ ಯೋಚನೆ ಮಾಡ್ತಾರೆ, ಅಯ್ಯೋ ಕಾವ್ಯ ಬೇರೆ ಅವ್ರ ತವ್ರ ಮನೆಗೆ ಹೋಗಿದ್ದಾಳೆ, ಈಗ ಏನಪ್ಪ ಮಾಡೋದು ಅಂತ ಅವನ ಟೆನ್ಷನಲ್ಲಿ ಅವನಿರ್ತಾನೆ. ನೋಡಿದ್ರೆ ಹೇಗೋ ಅವ್ರ ಚಿಕ್ಕಪ್ಪನಿಗೆ ಮಾತಾಡೋ ಥರ ಡೈವರ್ಟಲ್ಲೇ, ಚಿಕ್ಕಪ್ಪ ಕಾವ್ಯ ನಿನ್ನ ಹತ್ರ ಏನೋ ಹೇಳಿದ್ಲು ಅಲ್ವಾ, ಎಲ್ಲ ಹೋಗ್ತಿದ್ದೀನಿ ಅಂತ, ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲಲ್ವಾ ಅಂತ ಅವನೇ ಬಾಯಿ ಬಿಟ್ಬಿಡ್ತಾನೆ. ಆಗ ಅಪರ್ಣಗೆ ಎಷ್ಟು ಸತಿ ಹೋಗ್ತಾಳೆ, ನೆನ್ನೆನೂ ಸಹ ಹೋಗಿದ್ದಾಳೆ, ಪದೇ ಪದೇ ಇದೇ ಅವಳು ಅಡ್ವಾಂಟೇಜಾಗಿ ತಗೊಂಡೆ ಹೊರಡ್ತಿದ್ದಾಳಲ್ಲ ಅಂತ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ರಾಜ್ ಅನ್ಕೋತಾನೆ, ಯಪ್ಪ ಏನಪ್ಪ ಈ ಗತಿ, ಇವಳಿಂದ ನಾನು ಎಲ್ಲರ ಹತ್ರ ನಾನು ಈ ಥರ ನಿಷ್ಠೂರ ಆಗಬೇಕಾ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಈ ಕಡೆ ಕಾವ್ಯ, ಅಪ್ಪು, ಅವ್ರ ಅಪ್ಪ ಅಮ್ಮ ಎಲ್ಲರೂ ಸೇರಿ ಇನ್ನು ಕೆಲಸ ಪ್ರಾರಂಭಿಸೋಕೆ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಹುಲ್ ಮಾಸ್ಟರ್ ಪ್ಲಾನ್ ಸ್ಟಾರ್ಟ್ ಮಾಡಿ, ಈ ಥರ ಅವಳಲ್ಲಿ ಹೋಗಿದ್ದಾಳೆ, ಮೀಡಿಯಾದಲ್ಲಿ ನೀನು ಕ್ಯಾಪ್ಚರ್ ಮಾಡ್ಕೊಂಡು ಬಾ ಅಂತ ಅವ್ರು ಕಳಿಸಿ ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ. ಆಗ ರುದ್ರಾಣಿ ಕೇಳ್ತಾಳೆ, ಅನ್ಕೊಂಡಿದ್ದಾಯ್ತಾ ಪ್ಲಾನ್ ರಾಹುಲ್ ಅಂತ. ಹ್ಞೂ ಅಮ್ಮ ಆಯಿತು ನೋಡು ಅಂತ ಅವಳಿಗೆ ತೋರಿಸ್ತಾರೆ. ಇನ್ನೀ ಕಡೆ ಮನೆ ಮಂದಿಯವರು ಎಲ್ಲರೂ ಸೇರಿ ಅವ್ರ ಪಡಿಗೆ ಅವ್ರ ದಿನಚರಿ ಕೆಲಸಗಳು ಮಾಡ್ಕೊತಾ ಇರ್ತಾರೆ. ಆಗ ರಾಹುಲ್ನ ನೋಡಿ, ಆಯ್ತಾ ಸಕ್ಸಸ್ ಅಂತ ಕೇಳ್ತಾಳೆ ರುದ್ರಾಣಿ. ಹಾಂ ಅಮ್ಮ ಆಯಿತು ಅಂತ ಅವನು ಸಹ ಸನ್ನೆ ಮಾಡ್ತಾನೆ. ಆಗ ರುದ್ರಾಣಿ ಟಿವಿ ಆನ್ ಮಾಡಿಬಿಟ್ಟು ಅದರಲ್ಲಿ ಬರ್ತಿರೋ ಸನ್ನಿವೇಶನ ನೋಡ್ತಾ ಇರ್ತಾರೆ. ಏನತ್ಗೆ ಇದು ನಿನ್ನ ಸೊಸೆ ಈ ಥರ ಕೆಲಸ ಮಾಡ್ತಿದ್ದಾಳೆ, ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ ಅಂತ
ನೋಡಿ ಅವಳಿಗೂ ಶಾಕ್ ಆಗುತ್ತೆ, ಅಪರ್ಣಾಗೂ ಸಹ ಶಾಕ್ ಆಗುತ್ತೆ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಇವ್ರು ನೋಡು ಮೀಡಿಯಾದವ್ರು ಹೇಗೆ ಹಾಕಿದ್ದಾರೆ, ಏನೋ ನಮ್ಮ ಮನೆಗೆ ಏನೋ ಅವಳು ಕಷ್ಟದಲ್ಲಿದ್ದಾಳೆ ಅನ್ನೋ ಥರ, ಅವಳು ಕೆಲಸ ಮಾಡಿ ತಗೊಬಂದು ಹಾಕ್ತಿರೋ ಥರ. ಏನಪ್ಪ ಈ ಕತೆ? ಅದಕ್ಕೆ ನಾನು ಹೇಳೋದು, ಅವ್ರ ಮನೆಗೆ ಹೋಗೋದೆಲ್ಲ ಬೇಡ ಅಂತ ಹೇಳಿದ್ರು ಅವಳ ಹಠದಿಂದ ಅವಳು ಹೋಗ್ತಾಳೆ ಅಂತ. ಅಪರ್ಣ ಸಹ ಕೋಪ ಮಾಡ್ಕೊಂಡು, ಅದಕ್ಕೆ ನಾನು ಇವತ್ತು ಬರಲಿ ಅವಳನ್ನ ನಾನು ಮಾತಾಡಿ ಏನೋ ಅದೋ ಇದೋ ಅಂತ ನಾನು ತಿಳ್ಕೊಂಡಿಲ್ಲ ಅಂದರೆ ನೋಡಿ ಅಂತ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ನೋಡಿದ್ರೆ ಅತ್ತೆ, ನಿಮ್ಮ ಮುದ್ದಿನ ಮೊಮ್ಮಗಳು ಏನು ಕೆಲಸ ಮಾಡಿದಾಳೆ, ನನಗೆ ಅದಕ್ಕೆ ಅಲ್ವಾ ಅತ್ತೆ ಬೇಜಾರಾಗೋದು ಅಂತ ಅವ್ರ ಅತ್ತೆಗೂ ಸಹ ಹೇಳ್ತಾ ಇರ್ತಾರೆ. ಇನ್ನೀ ಕಡೆ ಕಲ್ಯಾಣ್ಗೆ ಯಾವುದೋ ಒಂದು ಹುಡುಗಿ ಕಾಲ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ, ನನ್ನ ಹೆಸರು ಗೊತ್ತಾಯ್ತಾ ನಿಮಗೆ, ಹೇಳೋದ್ನಲ್ವಾ ನಿಮ್ಮ ಕೈ ರೇಖೆಯಲ್ಲೇ ಇದೆ ಅಂತ. ಆಗ ಅವ್ನು ಕಂಡಿಡ್ಬಿಡ್ತಾನೆ, ಓ ನಿಮ್ಮ ಹೆಸರು ಅನಾಮಿಕಾ ಅಲ್ವಾ ಅಂತ. ವಾವ್, ತುಂಬಾನೇ ಬೇಗ ಕಂಡಿಡ್ಬಿಟ್ಟಿದ್ಯಾ ಅಂತ ಅವಳು ಸಹ ಫೋನಲ್ಲಿ ಮಾತಾಡಿ ಅಲ್ಲಿಂದ ಅವಳನ್ನ ಹಿಂಬಾಲಿಸ್ತಾ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರ ಮ್ಯಾನೇಜರ್ ಬಂದು, ಸರ್ ಮೀಡಿಯಾದಲ್ಲಿ ಕಾವ್ಯ ಮೇಡಮ್ ಅವ್ರದ್ದು ವೈರಲ್ ಆಗ್ತಿದೆ ನೋಡಿ ಅಂತ ಆ ವಿಡಿಯೋನ ತೋರಿಸ್ತಾನೆ. ಅವನಿಗೆ ನೋಡಿ ತುಂಬ ಶಾಕ್ ಆಗಿರುತ್ತೆ, ಏನಿದು ಇವಳು ಈ ಥರ ಕೆಲಸ ಮಾಡ್ತಿದ್ದಾಳಲ್ವಾ ಅಂತ. ಅವನು ಅಲ್ಲಿಂದ ಹಡಾವಿಡಿಯಿಂದ ಹೊರಟ್ಬಿಡ್ತಾನೆ. ಕಾವ್ಯ ಇನ್ನು ಮನೆಗೆ ಹೊರಡೋ ಟೈಮಲ್ಲಿ ಕನಕ, ಇರು ಕಾವ್ಯ, ಅಲ್ಲಿಗೆ ಈ ಲಾಡುಗಳು ಮಾಡಿದ್ದೀನಿ, ಅಳಿಯಂದ್ರಿಗೆ ತಗೊಂಡೋಗಿ ಕೊಡು ಅಂತ ಅವಳು ನಿಲ್ಲಿಸಿ ಮಾತಾಡ್ತಾ ಇರ್ತಾಳೆ. ಆಗ ನನ್ನ ಧೈರ್ಯ ನೀನೇ ಮಗಳೇ, ನಿನ್ನಿದ್ರೇನೆ ನನಗೆ ಎಲ್ಲ ಕೆಲಸನೂ ಆಗೋದು ಅಂತ ಅವ್ರ ಅಪ್ಪ ಸಹ ಹೇಳಿ, ಸರಿಯಪ್ಪ ನಾನು ಬರ್ತೀನಿ, ಅವ್ರು ಕಾಯ್ತಾ ಇರ್ತಾರೆ ಅಂತ ಅವಳು ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ನೋಡಿದ್ರೆ ಮನೆ ಮಂದಿಯವರೆಲ್ಲ ಕಾವ್ಯಂಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಕಾವ್ಯ ನಿಧಾನಕ್ಕೆ ಬಂದು, ಯಾಕೆ ಚಿಕ್ಕತ್ತೆ ಏನಾಯ್ತು ಅಂತ ಕೇಳಿದಾಗ, ನೀನೇನು ಮಾಡಿದ್ಯಾ ಗನಂದರಿ ಗೊತ್ತಾಗಲ್ವಾ ಅಂತ ರುದ್ರಾಣಿ ಆ ವಿಡಿಯೋನ ತೋರಿಸ್ತಾಳೆ. ಅವಳಿಗೂ ಸಹ ತುಂಬ ಶಾಕ್ ಆಗುತ್ತೆ. ನೀನೇ ಎಲ್ಲ ಮಾಡಿಸಿರೋ ಹಾಗಿದೆ ಅಲ್ವಾ, ಏನ್ ನಮ್ಮ ಮನೆ ಹೆಸರನ್ನ ನಿನ್ ಮಾನ ಮರ್ಯಾದೆ ತೆಗಿಬೇಕಂತಾನೆ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ನನಗೆ ಯಾಕೆ ಆ ಥರ ಕೆಲಸ, ನನ್ನ ಕಷ್ಟನ ನಾನು ನೋಡ್ಕೋತಾ ಇದ್ದೀನಿ, ಇದ್ರಲ್ಲೇನಿದೆ ನನ್ನ ಪ್ರಾಬ್ಲಮ್ಮು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಅಪರ್ಣಗೆ ತುಂಬ ಕೋಪ ಬಂದು, ಇದನ್ನೇ ನಾನು ಹೇಳಿದ್ದು, ಇದು ಹೋಗೋದು ಬರೋದನ್ನೆಲ್ಲ ಇಟ್ಕೊಂಡ್ರೆ ಇದೇ ಗತಿನೇ ಆಗೋದು. ಏನ್ ಅನ್ಕೊಂಡಿದ್ಯಾ ನೀನು ಈ ಮನೆ ಹೆಸರು ಉಳಿಸ್ಬೇಕು, ನೀನ್ ನೋಡಿದ್ರೆ ಒಂದೊಂದು ವಿಚಾರಕ್ಕೂ ನೀನು ಈ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಆಗ ನಾನೇನು ಮಾಡಿಲ್ವಲ್ಲ ಅತ್ತೆ, ಇದು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ವಾದ ಮಾಡ್ತಾ ಇರ್ತಾಳೆ. ಇದು ಪ್ರಕೃತಿಯಾಗಿ ನನ್ನ ಕಳೆಯನ್ನ ಮೆಚ್ಚುಗೆಯಿಂದ ನಾನು ಇದನ್ನ ಮಾಡ್ಕೋತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ರಾಜ್ ಸಹ ಬಂದು, ಏನಿದು ನಿನ್ನ ಕಳೆನಾ, ನಿನ್ಗೇನ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ರಾಜ್ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ. ಈಗ ಕಾವ್ಯ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅನ್ನೋ ಥರ ಸ್ಥಿತಿಲಿ ಸಿಲ್ಕಿದ್ದಾಳೆ. ಈಗ ಕಾವ್ಯ ಮನೆ ಮಂದಿಯವ್ರನ್ನ ಮತ್ತೆ ರಾಜ್ನ ಎದುರಾಕೊಂಡು ಅವ್ರ ತವ್ರ ಮನೆಗೆ ಹೋಗ್ತಾಳ. ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸೇರಿ ಪ್ಲಾನ್ ಮಾಡಿರೋದು ಫ್ಲಾಪ್ ಆಗಿದೆ ಅಂತ ಅವರು ಡಿಸಪಾಯಿಂಟ್ ಆಗಿದ್ದಾರೆ. ಈಗ ಮತ್ತೆ ಏನಾದ್ರೂ ಗಂಡಾಂತರನ ಸೃಷ್ಟಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.